ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ನೀರಬಿದಿರೆ ಚಾನಲ್. ಇವತ್ತು ನಾನು ನೆಲ ಗುಲಾಬಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಡಲು ಬಯಸುತ್ತೇನೆ. ಇದೆಲ್ಲ ನೆಲ ಗುಲಾಬಿ ಗಿಡಗಳು. ಇದನ್ನು ಯಾವ ರೀತಿ ನೆಡುವುದು ಅಂತ ಇವತ್ತು ನಾನು ತೋರಿಸಿಕೊಡುತ್ತೇನೆ. ತುಂಬ ಸುಲಭವಾಗಿ ಹೊಸದಾಗಿ ಗಾರ್ಡನ್ ಮಾಡುವವರೆಲ್ಲ ಈ ಗಿಡವನ್ನು ನೆಟ್ಟು ತುಂಬ ಸುಲಭವಾಗಿ ಬೆಳೆಸಬಹುದು. ಇದೆಲ್ಲ ಸಿಂಗಲ್ ಪೆಟಲ್ನ ಗಿಡಗಳಾಗಿವೆ. ಯಾವುದೇ ಗಿಡ ಆದರೂ ತುಂಬ ಸುಲಭವಾಗಿ ಬೆಳೆಸಬಹುದು, ಡಬಲ್ ಪೆಟಲ್ ಅಥವಾ ಸಿಂಗಲ್ ಪೆಟಲ್ ಕೂಡ. ಇದರಲ್ಲಿ ಸುಮಾರು ಕಲರ್ ಕೂಡ ಬರ್ತದೆ. ಒಂದೆರಡು ಗಿಡ ನೆಟ್ಟರೂ ಕೂಡ ತುಂಬ ಹೂ ಕೊಡ್ತದೆ. ಯಾವುದೇ ಆರೈಕೆಯೂ ಕೂಡ ತುಂಬ ಕಡಿಮೆ ಸಾಕು. ನಾನಿಲ್ಲಿ ನೆಡಲು ಈ ರೀತಿಯ ಹಳೆಯ ಬಟ್ಟಿಯನ್ನು ತಗೊಂಡಿದ್ದೇನೆ. ಅಥವಾ ಗ್ರೋ ಬ್ಯಾಗ್ ಆದಿತ್ತು ಅಥವಾ ಪಾಟ್ ಆದಿತ್ತು, ಯಾವುದು ಆದಿತ್ತು, ಯಾವುದರಲ್ಲಿ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಇದಕ್ಕೆ ನಾನೀಗ ಮರಳು, ಗೊಬ್ಬರದ ಹುಡಿ ಮತ್ತು ಮಣ್ಣು, ಕೋಕೋಪೀಟ್ ಇಷ್ಟನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ನಾನಿದು ಕಳೆದ ವರ್ಷ ನೆಟ್ಟ ಬಟ್ಟಿಯಾಗಿದೆ. ಈ ರೀತಿಯ ಬಟ್ಟಿಗಳಲ್ಲಿ ನಾನು ನೆಡುವುದು. ತುಂಬ ಹರಡಿಕೊಂಡು ತುಂಬ ಸುಂದರವಾಗಿ ಕಾಣ್ತದೆ. ಇದರಲ್ಲಿ ನೆಟ್ಟು ಒಂದು 15 ದಿವಸ ಆಗುವಾಗ ಫುಲ್ ಗಿಡ ಈ ರೀತಿಯಾಗಿ ಬರ್ತದೆ. ಇದೀಗ ಸಂಜೆ ಆದ ಕಾರಣ ಮಳೆಗೆ ಎಲ್ಲ ಮುದುಡಿ ಹೋಗಿದೆ ಹೂಗಳು. ಸಾಧಾರಣ ಒಂದು ಬಿಸಿಲಿದ್ದರೆ 2 ರಿಂದ 3 ಗಂಟೆವರೆಗೂ ಹೂ ಅರಳಿಕೊಂಡು ಇರ್ತದೆ. ಇದನ್ನು ನೆಡುವುದು ಹೇಗೆ ಅಂತ ಹೇಳಿದರೆ, ಈ ರೀತಿಯ ಗಿಡದಿಂದ ಹೀಗೆ ಒಂದು ಕಟ್ಟಿಂಗ್ ತಗೊಂಡು ಹೀಗೆ ಜಸ್ಟ್ ಊರಿದರೆ ಸಾಕು. ಈ ರೀತಿ ಎಲ್ಲ ಫುಲ್ಲು ಗಿಡ ನೆಟ್ಟರೆ, ಒಂದೊಂದು ಕಡ್ಡಿಗಳನ್ನು ನೆಟ್ಟರೆ ಬೇರಿರುವುದು ಆದಿತ್ತು, ಬೇರೆ ಇಲ್ಲದಿದ್ದರೂ ಕೂಡ ಬೇಗ ಬೇರು ಬಂದು ಚಿಗುರಿ ಹೂ ಕೊಡುತ್ತದೆ. ಇದಕ್ಕೆ ಗೊಬ್ಬರ ಅಂತ ಹೇಳಿದರೆ, ಈಗ ಹಾಕುವಾಗೊಮ್ಮೆ ಗೊಬ್ಬರ ಕೊಟ್ಟರೆ ಆಮೇಲೆ ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ಬೋದು, ಅಥವಾ ಕೆಮಿಕಲ್ ಯಾವುದಾದ್ರೂ ಕೊಡುವುದಿದ್ದು ನೀರು ಮಾಡಿ ಕೊಡ್ಬೋದು. 1 ತಿಂಗಳಿಗೊಮ್ಮೆ ಕೊಟ್ಟರೂ ಕೂಡ ಸಾಕು. ಬೆಳಿಗ್ಗೆ 9-10 ಗಂಟೆಗೆ ಹೂವು ಆದರೆ ಮಧ್ಯಾಹ್ನ 3 ಗಂಟೆಯವರೆಗೂ ಹೂ ಅರಳಿಕೊಂಡಿರುತ್ತದೆ. ಜೇನುನೊಣಗಳಿಗೆಲ್ಲ ತುಂಬ ಇಷ್ಟವಾದ ಗಿಡ ಇದು. ತುಂಬ ಜೇನುಹುಳುಗಳು ಕೂಡ ಬಂದು ಸಿಹಿಯನ್ನು ತಿಂದುಕೊಂಡು ಹೋಗ್ತದೆ. ನಾನೀಗ ಈ ರೀತಿಯೆಲ್ಲ ನೆಟ್ಟು ಆಮೇಲೆ ತೋರಿಸ್ತೇನೆ. ಈ ರೀತಿಯಾಗಿ ನಾನೀಗ ಎಲ್ಲ ಕಟ್ಟಿಂಗನ್ನು ನೆಟ್ಟಿದ್ದೇನೆ. ಇನ್ನೊಂದು 15 ದಿವಸ ಆಗುವ ಇದು ಫುಲ್ ಚಿಗುರಿ ಹೂವನ್ನು ಕೊಡಲಿಕ್ಕೆ ಶುರು ಆಗ್ತದೆ. ಮಳೆಗಾಲದಲ್ಲಿ ಸ್ವಲ್ಪ ಹೂವು ಬಂದರೂ ಅರಳುವುದಿಲ್ಲ. ಯಾಕೆ ಅಂತ ಹೇಳಿದರೆ ಮಳೆಗೆ ಅದಕ್ಕೆ ಅರಳಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಆದರೆ ಗಿಡ ಅಷ್ಟು ಏನೂ ಆಗುವುದಿಲ್ಲ. ತುಂಬ ಮಳೆ ಇರುವಾಗ ನೆಡದಿರುವುದು ಒಳ್ಳೆಯದು. ಕೊಳೆತು ಹೋಗುವ ಸಾಧ್ಯತೆ ಕೂಡ ಉಂಟು. ಪಾಟಲ್ಲಿ ಕೂಡ ನೆಟ್ಟು ಬದುಕಿಸಬಹುದು. ಪಾಟಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಬರ್ತದೆ. ಪಾಟಲ್ಲಿ ಕೂಡ ನಾನಿಲ್ಲಿ 5-6 ಕಲರನ್ನು ಒಂದೇ ಬಟ್ಟಿಯಲ್ಲಿ ಹಾಕಿದ್ದೇನೆ. ಇದು ಹೂ ಕೊಡುವಾಗ ತುಂಬ ಸುಂದರವಾಗಿ ಕಾಣ್ತದೆ. ಅಥವಾ ಒಂದೇ ಕಲರ್ ಕೂಡ ನೆಡಬಹುದು. ಇದೀಗ ಇದರಲ್ಲಿ ಒಂದೇ ಕಲರ್ ಇರುವುದು. ಇದು ಪಿಂಕ್, ಅಲ್ಲಿ ಆ ಕಡೆ ಯೆಲ್ಲೋ ಎಲ್ಲ ಉಂಟು. ಇದು ಕೂಡ ಮಿಕ್ಸ್ ಕಲರ್ ನೆಟ್ಟದ್ದು. ಆ ಕಡೆ ವೈಟ್ ಉಂಟು. ಹಾಗೆ ನಮಗೆ ಯಾವ ರೀತಿ ಇಷ್ಟ ಉಂಟು ಆ ರೀತಿಯಾಗಿ ನೆಟ್ಟುಕೊಳ್ಳಬಹುದು. ತುಂಬ ಸುಲಭವಾಗಿ ಮಾಡುವಂಥ ಒಂದು ಗಿಡವಾಗಿದೆ. ನೆಲ ಗುಲಾಬಿ ಅಂತ ಹೇಳ್ತೇವೆ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿರುವವರು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.